ಬಂದ್ವಿ ನೋಡಿ. ಇವತ್ತು ನಾವು ಜಾತ್ರೆಗೆ, ಸಿದ್ದೇಶ್ವರ ಜಾತ್ರೆ, ಬಿಜಾಪುರ ಸಿದ್ದೇಶ್ವರ ಜಾತ್ರೆ ಎಲ್ರಿಗೂ ಫೇಮಸ್ ಗೊತ್ತಲ್ಲ. ಬಂದ್ವಿ ನೋಡಿ ಇವತ್ತು. ನಮಗೂ ತುಂಬ ಖುಷಿ ಅನ್ನಿಸ್ತು ಬಂದು. ದರ್ಶನ ಜಲ್ದಿ ಆಗಲಿ ಅಂತ ಜಲ್ದಿ ಬಂದ್ವಿ. 4-5 ಆಗಿತ್ತು ನಾವು ಬಂದ್ವಿ ಜಾತ್ರೆಗೆ. ಇನ್ನು ನಮ್ಮ ತಂಗಿ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ಸಾಯಂಕಾಲ ಸಿಗ್ತೀನಿ ಅಂದಿದ್ರು. ಈಗ ನಮ್ಮ ತಂಗಿ, ನಾನು, ಕುಶಾಲ್, ಕೌಶಿಕ್ ಇಷ್ಟು ಬಂದ್ವಿ. ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ. ನೋಡ್ರಿ ಅಲ್ಲಿ ಕಾಣಕತ್ತೈತಲ್ಲ ಅದೇ ದೇವಸ್ಥಾನದ ಅದು ಗರ್ಭಗುಡಿ. ಇವ ಕೌಶಿಕ್ ನೋಡ್ರಿ. ಹೈ ಕೌಶಿಕ್. ಇವನು ಕೌಶಿಕ್, ಇವನು ಕುಶಾಲ್. ಇಲ್ಲಿದ್ದಾನೆ ನೋಡ್ರಿ ಕುಶಾಲ್ ಹಾಯ್. ಭಾಳ ಜಾತ್ರೆ ಎಲ್ಲ ಮಾಡ್ಬೇಕಾದ್ರೆ ಅವರೆಲ್ಲ ಭಾಳ ಕಾಡಿದ್ರು ರೀ. ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಗಿ ಹೋಯ್ತು. ನೀ ಎಷ್ಟು ದರ್ಶನ ಹಾಕಲಿ ಅಂತ ಎಷ್ಟು ದುಡ್ಡು ಕೊಟ್ಟೆ ಅವನ ಕೈಲಿ. ಕೊಟ್ಟು ದರ್ಶನ ಮಾಡ್ಕೊಳಕ್ಕೆ ಇವ ನೋಡ್ರಿ. ಈಗ ಅದು ಮುಂದಿನ ಕೂಸು ಅದ ಹೊಡ್ಯಾಕತ್ತಾನ. ಪೂರ್ತಿ ದರ್ಶನ ಮುಗಿಯುತ್ತನೂ ಹೊಡೆದಾರಿ. ಒಂದು 15 ನಿಮಿಷ ನಿಂತಿದ್ವಿ. ಆದರೂ ಜಲ್ದಿ ಆಯಿತು, ನಮ್ಮ ದರ್ಶನ ಜಲ್ದಿ ಆಯಿತು. ಇಷ್ಟೆಲ್ಲ ಮಾಡಿಕೊಂಡು ನೋಡ್ರಿ ಎಷ್ಟು ಓಡಾಡೋದ ನಾವು. ಇಷ್ಟು ಮಾಡಿಕೊಂಡು ದೇವ್ರು ನೋಡಿಕೊಂಡು ಬೇಡ್ಕೊಂಡು ಸ್ವಲ್ಪ ವಿಭೂತಿ ಎಲ್ಲ ಹಚ್ಕೊಂಡು ಪ್ರಸಾದ ಕೊಟ್ಟರು. ಹೂವು ಎಳ್ಳು ಬೆಲ್ಲ ಎಲ್ಲ ಕೊಟ್ಟರು. ತೊಗೊಂಡು ಹೊರಗಡೆ ಬಂದ್ವಿ. ಪ್ರಸಾದ ತೊಗೊಂಡು ಒಂದೆರಡು ತಿಂದ್ವಿ. ಅವರು ಎಲ್ಲ ತಿಂದು ತೆಂಗಿನಕಾಯಿ ಹೊಡೆಸ್ಬೇಕಂತ ಹೊರಗಡೆ ಬಂದಿದ್ವಿ. ಬಂದು ನಿಂತು ತೆಂಗಿನಕಾಯಿ ಎಲ್ಲ ಹೊಡೆಸ್ಕೊಂಡು ಆಮೇಲೆ ಸ್ವಲ್ಪ ನಿಂತಿದ್ವಿ ಅಲ್ಲೇ ಜಾತ್ರೆಯಲ್ಲಿ ಹೋಗ್ಬೇಕಂತ. ಅದೇ ತಿಂತಿದ್ದೆ ನಾನು, ಪ್ರಸಾದ ತಿಂತಿದ್ದೆ. ಬಂದು ಸ್ವಲ್ಪ ಪಾನಿಪುರಿ ತಿಂದ್ವಿ ಎಲ್ಲರೂ ಸೇರಿ. ಪಾನಿಪುರಿ ತಿಂದು ಅವನಿಗೆ ಸ್ವಲ್ಪ ಏನು ಬೇಡ್ತಿದ್ದ ಅದನ್ನೆಲ್ಲ ಟಾಯ್ಸ್ ಕೊಡಿಸಿ ಹಾಗೆ ಜಾತ್ರೆ ನೋಡ್ತಾ ಸುಮ್ಮನೆ ಹೊಂದ್ವಿ. ಏನೇನು ಬೇಕು ಏನೇನು ಎಲ್ಲ ನೋಡಿಕೊಂಡು ತೊಗೋಬೇಕಂತೇಳಿ ಮತ್ತೆ ಅಲ್ಲೇ ಗುಡಿ ಮುಂದೆ ಇದು ಸುಮ್ಮನೆ ಹೊಂದ್ವಿ. ಸಾಯಂಕಾಲ ಚಂದನ್ ಶೆಟ್ಟಿ ಒಬ್ಬ ಬರ್ತಿದ್ದ. ಸೊ ಅದು ನೋಡಬೇಕಂತ ಎಲ್ಲ ವೇಟಿಂಗ್ ಮಾಡ್ತಿದ್ರು. ಎಲ್ಲ ನಮ್ಮ ತಂಗಿ ಎಲ್ಲ ವೇಟ್ ಮಾಡ್ತಿದ್ರು. ಅದು ಸ್ಟೇಜ್ ಇಲ್ಲೇ ಗುಡಿ ಮುಂದೆ ಸ್ಟೇಜ್ ಇತ್ತು. ಅದಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಿದ್ರು. ನಾವು ಮುಂದೆ ಹೊಂದ್ವಿ. ಏನೇನು ತೊಗೋಬೇಕು ಅಂತ ಸುಮ್ಮನೆ ಹೋಗಿ ಏನು ತೊಗೋಬೇಕು ಅನ್ನಿಸ್ತು ಅದು ತೊಗೊಂಡ್ವಿ. ನಮ್ಮ ಫ್ರೆಂಡ್ ಬರ್ತಿದ್ರು, ಅವ್ರಿಗೆ ವೇಟ್ ಮಾಡ್ತಿದ್ದೆ. ಹಾಗೆ ಮಾಡಿ ಸ್ವಲ್ಪ ಏನು ತೊಗೋಬೇಕು ಅಂತ ನೋಡಿದ್ವಿ. ಅಲ್ಲೇ ಬಳೆ ಚೆಂದ ಅನ್ನಿಸ್ತು. ಬಳೆ ತೊಗೊಂಡ್ವಿ. ಬಳೆ ತೊಗೊಂಡು ಆಮೇಲೆ ಸ್ವಲ್ಪ ಇಷ್ಟು ಮಾಡಿದ್ರೆ ಸಾಯಂಕಾಲ ಆಯಿತು. ನಮ್ಮ ತಂಗಿ ಎಲ್ಲ ಬಂದರು. ಫಂಕ್ಷನ್ ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಜೊತೆ KFC ಬಂದು ಹೊಟ್ಟೆ ತುಂಬ ತಿಂದು ಆಮೇಲೆ ಸ್ವಲ್ಪ ಸೋಲಾಪುರ ಬೈಪಾಸ್ ಕಡೆ ಅದು ಅನಿಲ್ ಚಾಕ್ ಹೋಗಿ ಸ್ವಲ್ಪ ಚಹಾ ಕುಡಿದು ಮಾಡಿ ಸ್ವಲ್ಪ ಕುಂತು ಮಾತಾಡಿ ಕುಂತ್ವಿ. 9 ಗಂಟೆ 9:30 ಅದಾಗಿತ್ತು. ಅಲ್ಲಿ ತನಕ ಕೂತು ಬಂದ್ವಿ ಮನೆಗೆ. ಮತ್ತು ನಾಳೆ ಜಾತ್ರೆ ನಮ್ಮ ತಂಗಿ ಜೊತೆ ಹೋಗ್ಬೇಕಿತ್ತು. ಅವಳು ಲೇಟ್ ಮಾಡಿ ಬಂದಿದ್ಲು. ಬಂದ್ವಿ ನೋಡಿ. ನಮ್ಮ ತಂಗಿ ನಾನು ಮತ್ತೆ ಜಾತ್ರೆಗೆ ಹೊಂದ್ವಿ. ಅಲ್ಲೇ ಹೋಗ್ತಾ ಎಳ್ನೀರು ಕುಡಿದ್ವಿ. ಕುಡಿದು ಮತ್ತು ಜಾತ್ರೆಯಲ್ಲಿ ಬೆಳಗ್ಗೆ 10 ಗಂಟೆ ಆಗಿತ್ತು. ಬೆಳಗ್ಗೆ 10 ಗಂಟೆ ಇನ್ನೂ ಸ್ಟಾರ್ಟ್ ಆಗಿತ್ತು ಜಾತ್ರೆ. ಇನ್ನೂ ಯಾರೂ ಬಂದಿರಲಿಲ್ಲ. ಇದೇ ಕಾಲೇಜ್ ಸ್ಟೂಡೆಂಟ್ಸ್ ಅದು ಇದ್ದರು. ಹೊಂಟಿದ್ವಿ. ಹಾಗೆ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ಜಾತ್ರೆ ಏನಾದರೂ ತೊಗೋಬೇಕಂತ ನೋಡಿಕೊಂಡು, ಆ್ಯಕ್ಚುಲಿ ನಮ್ಮದು ಮೇನ್ ಪ್ಲ್ಯಾನ್ ಇರೋದೇ ಅಲ್ಲಿ ಆಟ ಆಡಬೇಕು ಅಂತ, ಚಕ್ಕರ್ಗಳನ್ನ ಆಡಬೇಕು ಅಂತ ಹೊಂಟಿದ್ವಿ. ಅದು ಫೇಮಸ್ ನಮ್ಗೆ ಆಡಬೇಕಂತ ನಮ್ಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಎಂಟ್ರಿ ಇಲ್ಲೆಲ್ಲ ನೋಡ್ರಿ ಎಲ್ಲ ಆಡೋದು. ನಾವು ಆಡಬೇಕಂತೇಳಿ ಬಂದು ನಮ್ಮ ತಂಗಿ ನಾನು ನಮ್ಮ ತಮ್ಮ ಬರ್ತೀವಿ. Lole
ಎಲ್ಲ ಪ್ಲ್ಯಾನ್ ಸ್ಟಾರ್ಟ್ ಆಗಿಬಿಡ್ತು. ಇಡೋದು ನಮ್ಮ ತಂಗಿ ಹೊಟ್ಟೆ ಹಿಡ್ಕೊಂಡು ಪೂರ್ತಿ ಚಕ್ರ ಬಂತಂತೆ ಕೂತ್ಬಿಟ್ಲು. ಮತ್ತೆ ಕಿಕ್ಕೊಂದು ಬಾಟ್ಲ್ ನೀರು ಕುಡಿಸಿ ಸ್ವಲ್ಪ ಹಲ್ಗ ತಿಂದು ಹಂಗೆ ಆಯಿತು ಮನೆಗೆ ಹೋಗೋಣ, ನನಗೆ ಭಾಳ ಹೋಗೋ ಮನೆಗೆ ಅನ್ನಕತ್ಲು. ಆಯಿತು ತಗೋ ಅಂತ ಕೆರಿಂದ ಅಷ್ಟು ಕುಡಿದು ಸೀದಾ ಮನೆ ದಾರಿ ಹಿಡಿದ್ವಿ. ನೋಡಿರಿ ಇಷ್ಟೆಲ್ಲ ಬಂದಿತ್ತು. ಇನ್ನೂ ಸ್ಟಾರ್ಟ್ ಇರಲಿಲ್ಲ. ರಾತ್ರಿ ಎಲ್ಲ ಫುಲ್ DJ ಫುಲ್ ಲೈಟಿಂಗ್ಸ್ ಎಲ್ಲ ಇರ್ತವೆ. ಬಟ್ ನಾವು 12 ಗಂಟೆ ಮೇಲೆ ಧಾರವಾಡ ವಾಪಸ್ ಬರೋದಿತ್ತು. ಸೊ ಅದಕ್ಕಾಗಿ ಬೆಳಗ್ಗೆ ಬಂದಿದ್ವಿ. ತಿಂತಾ ಇದಿಷ್ಟು ತಿನ್ಕೊಂತ ಮನೆಗೆ ಹೊಂಟ್ವಿ. ಬಾಯ್.